ಗಳಲ್ಲಿ 4 ಮಂದಿ ಸತ್ರ 4 ಮಂದಿ ಬದುಕಿದ್ರು, ಅವ್ರಿಗೂ ಪರಿಹಾರ ಕೊಡಲಿಲ್ಲ, ಅವ್ರಿಗೂ ಪರಿಹಾರ ಸಿಗಲಿಲ್ಲ. ಹೀಗೆಲ್ಲ ಇವತ್ತು ಕಾನೂನವ್ರು ಬೆನಿಫಿಟ್ ಮಾಡ್ಕೊತಾ ಇದ್ದಾರೆ ಹೊರತು ಆ ಅಪರಾಧಿಗಳಿಗೆ ತಕ್ಕ ಮಟ್ಟಿಗೆ ಪರಿಹಾರ ಕೊಡೋಂಥ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ಈ ಆಗಸ್ಟ್ 15ರಂದು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದು ಹಾಡು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಗ್ರಾಮದವರು ಈ ಹಾಡನ್ನು ವಿದ್ಯಾರ್ಥಿಗಳ ಮೂಲಕ, ಶಿಕ್ಷಕರ ಮೂಲಕ, ಪ್ರತಿಯೊಂದು ಹಿರಿಯ ಗುರುಗಳ ಎಲ್ಲರೂ ಸೇರಿಕೊಂಡು ಈ ಭಾರತ ದೇಶದ ಸಂವಿಧಾನ ಮತ್ತು ಕಾನೂನು ಇದರ ಬಗ್ಗೆ ಮಕ್ಕಳಿಗೆ 45 ನಿಮಿಷ ಪಾಠದ ಮುಖಾಂತರ ಮುಂದುವರಿಬೇಕನ್ನೋದೇ ಈ ಸಿಗ್ಲಿ ಬಸ್ಸಿನ ಆಸೆ. ಯಾಕಂದ್ರೆ ಇವತ್ತು ಈ ಸಿಗ್ಲಿ ಬಸ್ ನಾನು ಬಿದ್ದು ಎದ್ದಿದ್ದೇನೆ, ದರ್ಶನ ಎದ್ದು ಬಿದ್ದಿದ್ದಾನ ಅಂದು ಅವನು ಪಿಕ್ಚರ್ ನೋಡಿ ಅಭಿಮಾನಿಗಳಿದ್ದೀರಿ. ಈ ಸಿಗ್ಲಿ ಬಸ್ಸನ್ನು ಮುಂದಿನ ದಿನಗಳಲ್ಲಿ ಪಿಕ್ಚರ್ ನೋಡಿ. ನಾವು ಎರಡೇ ಪಿಕ್ಚರ್ನಲ್ಲಿ ಎಲ್ಲ ಪಿಕ್ಚರು ಡಬ್ಬ ಆಗ್ತವೆ. ಯಾಕಂದರೆ ಈ ಸಿಗ್ಲಿ ಬಸ್ಸಿನ ಪಿಕ್ಚರ್ನೊಳಗೆ ಲವ್ ಗಿವ್ ಇರೋದಿಲ್ಲ, ಏನೇ ಇದ್ರೂ ಕಾನೂನಿನ ಜ್ಞಾನ ಇರುತ್ತೆ. ಇವತ್ತು 6 ಕೋಟಿ ಕನ್ನಡಿಗರ ತಲೆಯಲ್ಲಿ ಇವತ್ತು 90ರಷ್ಟು ಕಾನೂನು ಜ್ಞಾನ ಇಲ್ದವ್ರಿದ್ದಾರೆ. ಅಂಥವರಿಗೆ 10 ಮಂದಿ ಕಾನೂನು ಜ್ಞಾನ ಇದ್ದವರು ತಮ್ಮ ಜೀವನಕ್ಕೋಸ್ಕರ ಅವ್ರನ್ನ ಬಳಕೆ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಕಾನೂನು ಎಲ್ರಿಗೂ ಸಮಾನತೆ ಇರಬೇಕು. ಇವತ್ತು ದರ್ಶನ್ ಅವ್ರಿಗೆ ಅವರು ಈಗ ಹೇಳ್ತೀನಿ, ದರ್ಶನ್ ಅವರು 164 ಸ್ಟೇಟ್ಮೆಂಟ್ನಲ್ಲಿ ಅವರು ಆರೋಪಿಯಾಗಿದ್ದಾರೆ. ಇವತ್ತು ಸಿಗ್ಲಿ ಬಸ್ ಹೆಂಗೆ ತೆಗೆದು ಇವತ್ತು ಜನರ ಮಧ್ಯದಲ್ಲಿ ಬಂದು ಸತ್ಯ ಹೇಳಿ ಇವತ್ತು ಎದ್ದು ನಿಂತಿದ್ದಾನಲ್ಲ, ಹಂಗೆ ದರ್ಶನ್ ಅವರು ಸತ್ಯ ಹೇಳಿ ಬಂದು ನೀವು ಎದ್ದು ನಾನು ತಪ್ಪಾಗೈತಂತ ಒಂದು ಸಲಹೆ ಹೊಡೆದ್ರೆ ಅವನ್ನ ಉಳಿಸ್ಕೊಳ್ಳೋಕ್ಕೆ ಕಾನೂನು ಸ್ವಲ್ಪ ಸಲಹೆ ಕೊಡ್ತೈತಿ, ಕಮ್ಮಿ ಶಿಕ್ಷೆ ಕೊಡ್ತೈತಿ. ಅದನ್ನು ಬಿಟ್ಟು ರೌಡಿಗಳನ್ನ ಉಪಯೋಗ ಮಾಡಿಕೊಳ್ಳೋದು, ಅಭಿಮಾನಿಗಳನ್ನ ಜೈಲಿನಲ್ಲಿ ಪ್ರಕರಣದಲ್ಲಿ ಹೇಳ್ಕೊಳ್ಳೋದು ಇದು ಆಗಬಾರ್ದು. ಇವತ್ತು ಕೊಲೆ ಆದತ್ತ ಒಬ್ಬ ಯಾರೇ ಆಗಿರಲಿ, ಅವನ ಹೆಸರನ್ನ ರೇಣುಕಾ ಸ್ವಾಮಿ, ಅವ ಯಾರೇ ಆಗಿರಲಿ, ಇವತ್ತು ಅವನ ಮೇಲೆ ಆರೋಪ ಹೊರಿಸಿ ಇವತ್ತು ಜನರ ಅವನ್ನೇ ಅಪರಾಧಿ ಮಾಡಕ್ಕೆ ಹೊಂಟಿದ್ದಾರೆ. ಅದು ತಪ್ಪು. ಅವನು ಅಪರಾಧಿ ಮಾಡಬೇಕಾಗಿದ್ದು ದರ್ಶನ್ ಅವ್ರ ಕೈಯಲ್ಲಿ ಇತ್ತು, ಆದ್ರೆ ಅದನ್ನು ಮಾಡಲಿಲ್ಲ. ಅವರು ಆವೇಶದಿಂದ ಇವತ್ತು ಕೊಲೆಯಲ್ಲಿ ಭಾಗಿಯಾಗಿ ಇವತ್ತು 302 ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ. ಇಂಥ ಅಪರಾಧಿಗಳಿಗೆ ತಕ್ಕ ಮಟ್ಟ ಶಿಕ್ಷೆ ಆಗಬೇಕನ್ನೋದೇ ಈ ಸಿಗ್ಲಿ ಬಸ್ಸಿನ ಆಸೆ. ಜೈ ಹಿಂದ್, ಜೈ ಕರ್ನಾಟಕ. ಆರಾಮದಿರಿ? ಮತ್ತೆ ಇಲ್ಲಿದ್ರೆ ಎಲ್ಲ ಅವ್ರು ಮಾತಾಡೋಕ್ಕೆ ಸಮಯ ಸಿಗ್ತದೆ. ಅಲ್ಲಿದ್ರೆ ಇಲ್ಲ ಮತ್ತು ಕಾನೂನು ಜ್ಞಾನ ಹೇಳೋನು ಒದರಕಟ್ಬಿಟ್ಟೆ. ನಾನು ಕಲಿಯುಗ ಬುದ್ಧ ರೇವಣ ಸಿದ್ಧ ನಂಗೆ ಹೌದಲ್ಲ, ಒದರ್ಬೇಕು. ಒದರ್ಲಿಲ್ಲ ಅಂದರೆ ಬದುಕೋದು ಭಾಳ ಕಷ್ಟ ಐತಿ. ಏನಂದ್ರೆ ಒಬ್ಬನಾದ್ರೂ ದೇಶದ ಬಗ್ಗೆ ಚಿಂತಕಾರ ನಾನು ತಿಳ್ಕೊಂಡಿದ್ದಾರೆ. ಹೌದಪ್ಪ ಯಪ್ಪ, ನಾ ಹೇಳ್ತೀನಿ, ದುಶ್ಮನ್ಗೂ ಬೇಡ ಜೈಲು ಹೇಳ್ತೀನಿ. ಸಿಗ್ಲಿ ಬಸ್ ಜನ ಸಿಗರೇಟ್ ಕೊಡ್ಪ, ಒಂದು ಸಿಗರೇಟ್ ಬಾ ಅಷ್ಟೇ. ಗಾಡಿ ಹತ್ತಿರ ಮತ್ತೆ ಗಾಡಿ